ಪ್ರಸ್ತುತ ರಾಜ್ಯದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆಯೋ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಹಾಗೂ ಅಹಿಂದ ಸಮುದಾಯದ ಮುಖಂಡರಾದಂತ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ದೊಡ್ಡ ಪ್ರಸ್ತಾವಿತ ನಾಯಕರು. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಶೋಷಿತ ಸಮುದಾಯಗಳು ಮತ್ತು ಅಹಿಂದ ವರ್ಗದ ಜನರ ಪರವಾಗಿ ಸಾಮಾಜಿಕ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇರುವಂತ ಸರಳ ವ್ಯಕ್ತಿತ್ವವನ್ನು ಹೊಂದಿರುವಂತ ವ್ಯಕ್ತಿ. ಇವರು ಕೇವಲ ರಾಜಕೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗದೆ ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹಲವಾರು ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ತಮ್ಮ ಸ್ವಂತ ಹಣದಿಂದ ರಾಜ್ಯದ ಹಲವಾರು ಭಾಗಗಳಲ್ಲಿ ಹಲವಾರು ತರಬೇತಿ ಸಂಸ್ಥೆಗಳನ್ನ ತೆರೆಯೋದ್ರ ಮುಖಾಂತರ ಆ ತರಬೇತಿ ಸಂಸ್ಥೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಮಿಲಿಟರಿಗೆ ಹೋಗುವಂತವ್ರಿಗೆ ತರಬೇತಿ, ಪೊಲೀಸ್ ಸೇವೆಗೆ ಹೋಗುವಂತವ್ರಿಗೆ ತರಬೇತಿ, ಸ್ವಯಂ ಉದ್ಯೋಗ ಮಾಡುವಂತವ್ರಿಗೆ ತರಬೇತಿ, IAS ಕೇಸ್ ಮಾಡುವಂತವ್ರಿಗೆ ತರಬೇತಿಗಳನ್ನು ಕೊಡುವ ಮೂಲಕ ಈ ಶೋಷಿತ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ನೀಡಿಯಲ್ಲಿ ಅವರು ಸೇವೆಯನ್ನ ಮಾಡ್ಕೊಂಡು ಬರ್ತಾವ್ರೆ. ಇಂಥ ವಿಶೇಷ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಜಾರಕಿಹೊಳಿ ಅವರ ಪರವಾಗಿ ರಾಜ್ಯ ಸರ್ಕಾರ ಮತ್ತು ಪಕ್ಷ ನಿಂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೂ ಕೂಡ ಸಹಕಾರಿಯಾಗ್ತದೆ ಅಂತ ನಮ್ಮ ಭಾವನೆ. ಇವ್ರಿಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಯಾಕೆ ಕೊಡ್ಬೋದು ಅಂತ ನಾವು ಕೇಳಬಹುದು. ಇವರು ಏನು 2023ರ ಚುನಾವಣೆ ಬಂತು ಅಂತ ಸಂದರ್ಭದಲ್ಲಿ 15 ಮೀಸಲಾತಿ ಕ್ಷೇತ್ರಗಳಲ್ಲಿ ST ಮೀಸಲಾತಿ ಕ್ಷೇತ್ರಗಳಲ್ಲಿ 14 ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾದವರಿಂದ ಪ್ರಮುಖ ಕಾರಣ ಸತೀಶ್ ಜಾರಕಿಹೊಳಿ ಅವರು ಹಾಕಿರುವಂತ ಶ್ರಮ 14 ಜನ ಶಾಸಕರು ಆಯ್ಕೆಯಾಗಕ್ಕೆ ಕಾರಣ. ಅದೇ ರೀತಿ 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ 2 ST ಮೀಸಲು ಕ್ಷೇತ್ರ, ಒಂದು ಸಾಮಾನ್ಯ ಕ್ಷೇತ್ರ, 3 ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದವರು ಲೋಕಸಭಾ ಸದಸ್ಯರಾಗಕ್ಕೆ ಇವರು ಪ್ರಮುಖ ಕಾರಣ. ಅದೇ ರೀತಿ ಏನು ರಾಜ್ಯದಲ್ಲಿ ಉಪಚುನಾವಣೆಗಳು ನಡೆದವು, ಶಿಗಾವಿ ಇರ್ಬೋದು ಅಥವಾ ಬಾಗಲಕೋಟೆ ಇರ್ಬೋದು, ಈ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರ ಶ್ರಮ. ಆದ್ರಿಂದ ಅದರ ಪ್ರತಿಫಲವಾಗಿ ನಾವು ಕೆಪಿಸಿಸಿ ಅಧ್ಯಕ್ಷರನ್ನ ಕೊಡಿ ಅಂತ ಕೇಳ್ತಾ ಇರೋದು. ಜೊತೆಗೆ ಉಪಮುಖ್ಯಮಂತ್ರಿಯನ್ನು ಕೊಡಬೇಕು. ಉಪಮುಖ್ಯಮಂತ್ರಿಯನ್ನ ಯಾಕೆ ಕೊಡಬೇಕು ಅಂದ್ರೆ ಅವರ ಸೇವಾ ಹಿರಿತನವನ್ನ ಪರಿಗಣಿಸಿ ಅವರ ಏನು ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಸೇವೆ ಇದೆ ಆ ಸೇವೆಯನ್ನ ಪರಿಗಣಿಸಿ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಈ ಮೂಲಕ ನಾವು ಒತ್ತಾಯಪಡಿಸ್ತೀವಿ. ಅವರು ಒಂದ್ಬಾರಿ ಶಾಸಕರಾಗಿರುವಂತರಲ್ಲ, 4-5 ಬಾರಿ ಶಾಸಕರಾಗವ್ರೆ, ಸಚಿವರಾಗಿ ಅನುಭವವನ್ನು ಹೊಂದಿದ್ದಾರೆ. ಆದ್ರಿಂದ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಪಡಿಸ್ತೀವಿ. ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಮ್ಮ ಸಮುದಾಯ ಅವರ ಪರವಾಗಿ 3% ನಿಲ್ತದೆ. ಜೊತೆಗೆ ಅಹಿಂದ ವರ್ಗವು ಕೂಡ ಅವರ ಪರವಾಗಿ ನಿಲ್ತದೆ. ಶೋಷಿತ ಸಮುದಾಯ ಎಲ್ಲರೂ ಅವರ ಪರವಾಗಿ ನಿಲ್ಲೋದ್ರಿಂದ ನಿಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಕ್ಕೆ ಸಹಕಾರಿಯಾಗ್ತದೆ. ಆದ್ರಿಂದ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಮಾಡಬೇಕು ಅಂತ ಈ ಮೂಲಕ ಒತ್ತಾಯಪಡಿಸ್ತೀವಿ. ಹಾಗೂ ಅವರ ಸೇವಾ ಹಿರಿತನವನ್ನ ಪರಿಗಣಿಸಿ
ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯಪಡಿಸ್ತೀವಿ. ಜೊತೆಗೆ ನಮ್ಮ ಸಮುದಾಯದಲ್ಲಿ 17 ಜನ ಕಾಂಗ್ರೆಸ್ ಶಾಸಕರಿರೋದ್ರಿಂದ ಕನಿಷ್ಠ 3 ಸಚಿವ ಸ್ಥಾನವನ್ನ ನಮ್ಮ ಸಮುದಾಯಕ್ಕೆ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಒಬ್ಬರೇ ಏಕೈಕ ಶಾಸಕರು ಚಿಕ್ಕಮಗಳೂರು, ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ನಮಗೆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲಾ ಅವಕಾಶವನ್ನ ಕಲ್ಪಿಸಿಕೊಳ್ಬೇಕು ಅಂತ ರಾಜ್ಯ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಸತೀಶ್ ಜಾರಕಿಹೊಳಿ ಅವರು ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗುವಂತ ನಾಯಕರಲ್ಲ. ಚಾಮರಾಜನಗರದಿಂದ ಬೀದರ್ವರೆಗೆ ನಿರಂತರವಾಗಿ 30 ವರ್ಷಗಳ ಕಾಲದಿಂದ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಪತ್ರಿಕೆಗಳಲ್ಲಿ ನೀವೇ ನೋಡಿ, ಕನಿಷ್ಠ ತಿಂಗಳಲ್ಲಿ 2 ಬಾರಿ ಬಂದು ಪ್ರತಿ ಜಿಲ್ಲೆಗೂ ಭೇಟಿ ನೀಡ್ತಾರೆ. ಶೋಷಿತ ಸಮುದಾಯಗಳ ಪರವಾಗಿ ಸಭೆ ಮಾಡ್ತಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಕರೆದು ಸಮುದಾಯದ ಸಭೆಯನ್ನ ಮಾಡ್ಕೊಂಡ್ಬಂದಿರೋದ ನೀವೇ ನೋಡಿದಿರಿ, ನೀವೇ ಕಣ್ಣಾರೆ ಪತ್ರಿಕೆಯಲ್ಲಿ ಬರ್ತಿದ್ದೀರಿ. ನಾವು ಪಕ್ಷದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ಈ ಭಾಗದಲ್ಲಿ ಯಾವುದೇ ಸಭೆಗಳಾದ್ರೂ ಒಂದು ಸಭೆಗೂ ಅವರು ತಪ್ಪಿಸ್ಕೊಂಡಿಲ್ಲ. ಪ್ರತಿ ಸಭೆಗಳಲ್ಲೂ ಭಾಗವಹಿಸವ್ರೆ. ಗುಂಡ್ಲುಪೇಟೆ ಸಭೆಯಾಗ ಅಲ್ಲ ಬಂದವ್ರೆ, ಚಾಮರಾಜನಗರದಲ್ಲಿ ಅಲ್ಲಾದ್ರೂ ಬಂದವ್ರೆ, ಪ್ರಿಯಾಪಟ್ಟಣ ಸಭೆಯಾದ್ರೂ ಬಂದವ್ರೆ. ಪ್ರತಿ ತಾಲೂಕಲ್ಲೂ ಕೂಡ ಅವರು ಸಂಘಟನೆ ಇದೆ, ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರ ಐದಿಂದ ವರ್ಗದ ಜನ ಬೆಂಬಲಿಸುವಂತ ಜನರು ಎಲ್ಲಾ ಕಡೆ ಅವರು. ಒಂದು ಸಂವಿಧಾನ ನಮ್ದು 78 ವರ್ಷ ಆಗದೆ ಇಲ್ಲಿ SC/ST ಮುಖ್ಯಮಂತ್ರಿ ಆಗಿಲ್ಲ, ಅವ್ರಿಗೂ ಅವಕಾಶ ಕೊಡ್ಲಿ ಬಿಡಿ. ಅವ್ರಿಗೆ KPCC ಅಧ್ಯಕ್ಷರು ಕೊಡ್ಲಿಲ್ಲ, ಡೆಪ್ಟಿ CM ಅನ್ನಿಲ್ಲ ಅಂದ್ರೆ ಜನ ಏನು ಕಳೆದ ಚುನಾವಣೆ 2018 ಚುನಾವಣೆಯಲ್ಲಿ ಶ್ರೀರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲಾ ಕಡೆ ಪ್ರಚಾರ ಮಾಡಿ ನಮ್ಮ ಓಟ್ ತಕೊಂಡು ಅವ್ರಿಗೆ ಅನ್ಯಾಯ ಆದಾಗ ಅದೇ 2023 ನಮ್ಮ ಸಮುದಾಯದ ಅವ್ರ ವಿರುದ್ಧ ಹೋಯ್ತು. ಅದೇ ಕೆಲಸ ಇಲ್ಲೂ ಆಯ್ತದೆ ಅಷ್ಟೇ.